ಸೊಸೆ ಏನಪ್ಪ ಕೆಟ್ಟುವ ನಿನ್ನ ಮದುವೆ ಸಂತಸದಲ್ಲಿ ಬೀಗಬೇಕಾಗಿತ್ತು ನಮ್ಮ ಮನೆ ಮಂಕ ಕವಿಯೋ ಹಾಗೆ ಮಾಡ್ಬಿಟ್ಲಲ್ಲಪ್ಪ. ಅಯ್ಯೋ ಮಾಮ ಅಂತದ್ದೇನೋ ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳೋದು? ಕಡೆಗೂ ನಮ್ ಸಂಸಾರ ಸೋತೋಯ್ತು ಕೊಡೋ. ಎಲ್ಲ ಒಂದ್ ಕಡೆ ಜೀವನದಲ್ಲಿ ನಾನೊಬ್ಬನೇ ಸೋತೋಗಿದ್ದೀನಿ ಅಂತ ಅನ್ಕೊಂಡು ನೋವು ಅನುಭವಿಸ್ತಾ ಇದ್ದೆ. ನನ್ನ ಹೆಂಡತಿ ಸಾವನ್ ಸ್ವೀಕರಿಸಕ್ ಹೋಗಿದ್ದಾಳೆ. ಒಂದಂತೂ ನಿಜ, ಅವಳೇನಾದ್ರೂ ಕೋನೆ ಹೆಸರು ಹೇಳಿದ್ರೆ ನಾನು ಮರುಕ್ಷಣ ಸತ್ತೋಗ್ತೀನಿ. ನನ್ನನ್ನು ಅವಳ ಪಕ್ಕದಲ್ಲೇ ಹೂತ್ ಬಿಡ್ರಪ್ಪ. ನನ್ ತಪ್ಪಲಿಕ್ಕಂತ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಪ್ಪ. ಸಾಯೋ ಮಾತೆಲ್ಲ ಮಾಡ್ಬೇಡಿ, ಒಳ್ಳೇದ ಮಾತಾಡಿ ಪ್ಲೀಸ್ ಬಾಬಾ. ಜೀವನದಲ್ಲಿ ಒಂದ್ಸರಿ ಎಡವಿದೀವಿ ಅಂತ ಮಾತ್ರಕ್ಕೆ ಜೀವನದಲ್ಲಿ ಬಿದ್ದೋಯ್ತು ಅನ್ಕೋಬೇಡಿ ಪ್ಲೀಸ್. ನಂಗೆ ನಂಬಿಕೆ ಇದೆ, ಡಾಕ್ಟರ್ ಒಳಗಿಂದ ಬಂದು ಒಳ್ಳೆ ವಿಷಯನೇ ಹೇಳ್ತಾರೆ. ಪ್ಲೀಸ್ ಸಮಾಧಾನ ಮಾಡ್ಕೊಡಿ, ಅಳ್ಬೇಡಿ ಬಾಬಾ ಪ್ಲೀಸ್. ಇಲ್ಲ ವಿವೇಕ್, ನನ್ನ ಅಳು ನಿಲ್ಲೋದಿಲ್ಲ. ಅವಳನ್ನ ನನ್ನ ಕಣ್ಣಾರೆ ಜೀವಂತವಾಗಿ ನೋಡೋ ತನಕ ನನ್ನ ಕಣ್ಣೀರ್ ನಿಲ್ಲೋದಿಲ್ಲ. ಡಾಕ್ಟರ್ ನನಗೇನು ಹೇಳಬೇಕಂದ್ರೆ ಹೋಗ್ತಾ ಇದ್ದೀರಾ ನೀವು? ಏನಾಯ್ತು ಡಾಕ್ಟರ್? ನನ್ನ ಹೆಂಡತಿ ಬದುಕಿದ್ದಾಳ ಸತ್ತೋದ್ಲಾ? ಅವಳನ್ನ ನೇರವಾಗಿ ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೋದಾ ಅಥವಾ ಹರಿಶ್ಚಂದ್ರ ಘಾಟ್ಗ? ಏನಾದ್ರೂ ಹೇಳಿ ಡಾಕ್ಟರ್. ಏನು ಮಾತಾಡ್ತಿಲ್ಲ ಹಾಗಾದ್ರೆ? ಅಯ್ಯೋ ನನ್ ಕಂದ ತಪ್ಪಲಿ ಆಗೋದ್ಲ, ನಾನು ಹೆಂಡತಿ ಇಲ್ದೆ ಬಿದ್ರೆ ಆಗೋದ್ನ. ಅಯ್ಯೋ ಡಾಕ್ಟರ್, ನಿಮ್ಮ ಮೌನ ನನ್ನಲ್ಲಿ ಎಂತ ಭಯ ಹುಟ್ಟಿಸ್ತಾ ಇದೆ ಅನ್ನೋದು ನನಗ್ ಮಾತ್ರ ಗೊತ್ತು. ಏನಾದ್ರೂ ಮಾತಾಡಿ ಡಾಕ್ಟರ್, ಏನಾದ್ರೂ ಮಾತಾಡಿ ಪ್ಲೀಸ್. ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಅವ್ರ ಹೊಟ್ಟೆಲಿರೋ ವಿಷಾನೆಲ್ಲ ವಾಶ್ ಮಾಡಿದ್ವಿ. ಶಿ ಈಸ್ ಔಟ್ ಆಫ್ ಡೇಂಜರ್. ಟ್ರೀಟ್ಮೆಂಟ್ ನಡೀತಾ ಇದೆ. ಅಂದ್ರೆ ನನ್ ವೈದ್ಯ ಬದುಕ್ಬಿಟ್ಲ? ನನ್ ವೈದ್ಯ ಬದುಕ್ಬಿಟ್ಲು? ವಸುದಾ, ನಿಮ್ಮಮ್ಮ ಬದುಕ್ಬಿಟ್ರಮ್ಮ. ನನ್ನ ಹೆಂಡತಿ ಬದುಕ್ಬಿಟ್ಲು. ಡಾಕ್ಟರ್, ನಾನು ಅವಳನ್ನ ಹೋಗಿ ನೋಡ್ಬೋದಾ? ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳದ್ನಲ್ಲ, ಈಗಲೇ ಯಾರೋ ಹೋಗಿ ನೋಡೋಂಗಿಲ್ಲ. ನಾನು ಆಮೇಲೆ ಹೇಳಿ ಕಳಿಸ್ತೀನಿ. ಬಾಬಾ ದೇವ್ರು ದೊಡ್ಡವರು. ಸದ್ಯ ನಮ್ ತಂಗಿನ ಬದುಕಿಸ್ಬಿಟ್ಟ. ವಿಷಯ ಏನಾದ್ರೂ ಆಗಲಿ, ಪ್ರಾಣಾಪಾಯದಿಂದ ಪಾರೋದಲ್ಲ ಅಷ್ಟೇ. ಹೇಗಿತ್ತು ನನ್ನ ಆಕ್ಟಿಂಗು? ವಿತೌಟ್ ಗ್ಲಿಸರಿನ್ ಪೂರ್ತಿ ಸೀನ್ನೆ ಮುಗಿಸ್ಬಿಟ್ಟೆ. ವೆರಿ ಗುಡ್. ಆದ್ರೆ ಇವಾಗ ಆಡಿದ ನಾಟಕಕ್ಕಿಂತ 10ರಷ್ಟು ಜಾಸ್ತಿ ಮಾಡಿದ್ರೆ ಮಾತ್ರ ಈ ಮನೆ ದೊಡ್ಡ ತಲೆ ಒಪ್ಕೊಳ್ಳೋದು. ಯಾವ ತಲೆ? ನಿಮ್ಮ ಮಾವನವರು ಸೀತಾರಾಮಯ್ಯನವರು. ಹೌದೌದು. ಇದ್ರ ತನಕ ಮಾಡಿರೋ ಎಲ್ಲಾ ನಾಟಕನೂ ಕ್ಲೈಮ್ಯಾಕ್ಸ್ ಅಲ್ಲಿ ಸೋತೋಗಿದೆ. ಆದ್ರೆ ಈ ಸತಿ ಹಾಗಾಗ್ಬಾರ್ದು. ಹಾಗಾಗೋದಕ್ಕೆ ನಾನ್ ಬಿಡೋದಿಲ್ಲ. ಮಾವ ಮಾವ ಬನ್ನಿ ಮಾವ, ನಿಮ್ಮ ಮಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ನೋಡಿ ಮಾವ. ನನ್ನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ನೋಡಿ ಮಾವ. ನಿಜ ಹೇಳ್ತೀನಿ, ಇಂಥ ಒಂದು ದಿನ ನನ್ನ ಜೀವನದಲ್ಲಿ ಬರುತ್ತೆ ಅನ್ನೋದು ನನಗೆ ಮೊದಲೇ ಗೊತ್ತಿದ್ರೆ ನಾನು ಖಂಡಿತ ಮದುವೆ ಆಗ್ತಿರ್ಲಿಲ್ಲ ಮಾವ, ಮದುವೆ ಆಗ್ತಿರ್ಲಿಲ್ಲ. ನೀವೇ ಹೇಳಿ ಮಾವ, ನನಗೆ ನನ್ನ ಮಗಳಿಗೆ ನಿಮ್ಮ ಮಗಳು ಮಾಡಿರೋ ನ್ಯಾಯನ? ಅಲ್ಲ, ಪ್ರೀತಿ ವಾತ್ಸಲ್ಯ ಮಮತೆ ಅನ್ನೋದನ್ನ ಸೇರ್ಗಟ್ಲೆ ಸುರಿಯೋಕೆ ನೀವೆಲ್ಲ ಇದ್ದು ಇಂಥ ಕೆಲಸ ಮಾಡ್ಬಿಟ್ಲಲ್ಲ ಮಾವ. ಅಳಿಯಂದ್ರೆ ಸಮಾಧಾನ ಮಾಡ್ಕೊಳ್ಳಿ. ವೈದ್ಯ ಹೇಗಿದ್ದಾಳೆ? ಡಾಕ್ಟರ್ ಏನಂದ್ರು? ಇನ್ನೇನಂತಾರ ಮಾವ,
ಮಾಮೂಲಿ ಹೇಳೋ ಹಾಗೆ ಔಟ್ ಆಫ್ ಡೇಂಜರ್ ಅಂದ್ರು. ಆದ್ರೆ ನಾವು ಕಣ್ಣಾರೆ ನೋಡಿಲ್ವೇ. ಹೋಗ್ ನೋಡೋಣ ಅಂತ ಕೇಳಿದ್ರೆ ಟ್ರೀಟ್ಮೆಂಟ್ ನಡೀತಾ ಇದೆ, ICU ಒಳಗೆ ಹೋಗೋ ಆಗಿಲ್ಲ ಅನ್ಬಿಟ್ರು ಮಾವ. ಅಯ್ಯೋ ಮಾವ, ನಿಮ್ ಮಗಳು ಹುಚ್ಚಿ ಮಾವ, ಹುಚ್ಚಿ. ಮನ್ಸಲ್ಲಿರೋದನ್ನ ಮನೆಯವ್ರ ಮುಂದೆ ಹೇಳ್ಕೊಂಡ್ರೆ ಏನ್ ಅನ್ಕೋತಾರೋ ಏನೋ ಅನ್ನೋದನ್ನ ಕೊರ್ಗಿ ಕೊರ್ಗಿ ಇಂಥ ಸ್ಥಿತಿನ ಅವಳೇ ತಂದ್ಕೊಂಡಿದ್ದಾಳೆ ಮಾವ. ಅವಳ ಮಾತನ್ನ ಈ ಮನೆಯವ್ರು ಯಾವತ್ತಾರು ತೆಗೆದು ಹಾಕಿದಾರ ಹೇಳಿ ಮಾವ? ತಂಗಿ ಮಾತನ್ನ ತಲೆ ಮೇಲೆ ಹೊತ್ಕೊಂಡು ಬರೆಸುವಂತ ಅಣ್ಣಂದಿರಿದ್ರು, 4 ದಿನ ಸ್ವಂತ ಗೆಳತಿ ಅಂತ ನೋಡ್ಕೊಳ್ಳೋ ಅತ್ತಿಗೆ ಅಂದ್ರಿದ್ರು, ಇನ್ನು ಏನೇ ಕಷ್ಟ ಬಂದ್ರು ಅದಕ್ಕೆ ಪರಿಹಾರ ಹೇಳೋ ಅಳಿಯಂದ್ರಿದ್ರು. ಮಗಳ ಮಾತನ್ನ ಹಾರ್ಟ್ಗೆ ಇಟ್ಕೊಂಡು ನೆರವೇರಿಸೋಕೆ ನೀವಿದ್ರಿ. ಇನ್ನು ನಾನು ಕಷ್ಟ ಅನ್ನೋ ಪದ ಅವಳು ಕಿವಿಗೆ ಬೀಳ್ದ ಹಾಗೆ ಅವಳನ್ನ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ಸೋಕೆ ಬಂಗಾರದಂತ ಮನೆ ಅಳಿಯ ನಾನಿದ್ದೆ ಮಾವ, ನಾನಿದ್ದೆ. ಇಷ್ಟೆಲ್ಲ ಇದ್ಕೊಂಡು ಅವಳು ಯಾಕೆ ವಿಷ ತಗೋಬೇಕಾಗಿತ್ತು ಮಾವ? ಯಾಕೆ ವಿಷ ತಗೋಬೇಕಾಗಿತ್ತು? ಹೌದು, ಯಾಕೆ ವಿಷ? ಹೆದರಿಕೆ ಮಾವ, ಹೆದರಿಕೆ. ಅವಳ ಆಸೆನ ನಿಮ್ ಮುಂದೆ ಹೇಳ್ಕೊಂಡು ನೀವೇನಾದ್ರೂ ಆಗುಲ್ಲ ಅಂದ್ಬಿಟ್ರೆ ಮುಂದೇನು ಅನ್ನೋ ಹೆದರಿಕೆ. ವೈದೇಹಿ ಮನಸ್ಸಲ್ಲಿ ಏನ್ ಆಸೆ ಇತ್ತು? ಅವಳ ಆಸೆನಾ ಮಾವ? ನನ್ನ ಮಗಳು ದೊಡ್ಡವಳಾದಾಗಿನಿಂದ ಅವಳ ಆಸೆ ಪೋಸ್ಟ್ಪೋನ್ ಆಗ್ತಾನೇ ಇದೆ ಮಾವ. ನಮ್ಮ ಸಂಬಂಧಗಳು ನಮ್ಮಲ್ಲೇ ಉಳಿಬೇಕು, ನಮ್ಮ ಸಂಬಂಧಗಳು ನಮ್ಮಲ್ಲೇ ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದ ಹೆಣ್ಣು ಮಗಳು ನಿಮ್ಮ ಮಗಳು ಮಾವ. ನಾನೀಗಾಡೋ ಮಾತಿಂದ ಯಾರಿಗೆ ಎಷ್ಟು ಬೇಜಾರಾಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಆದ್ರೆ ನಾನು ಹೇಳೋ ಮಾತನ್ನ ಹೇಳಲೇಬೇಕು ಮಾವ. ನಮ್ಮ ವೈದೇಹಿಗೆ ಮೊದಲಿಂದಲೂ ನನ್ನ ಮಗಳನ್ನ ಕೇಶವನ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಆಸೆ ಇತ್ತು ಮಾವ. ಆದ್ರೆ ಅದಾಗ್ಲಿಲ್ಲ. ನನ್ನ ಮಗಳು ಈ ಮನೆಗೆ ಸೊಸೆ ಆಗ್ಲಿಲ್ವಲ್ಲ ಅನ್ನೋ ಕೊರಗು ಅವಳನ್ನ ಕ್ಷಣ ಕ್ಷಣಕ್ಕೂ ಕಾಡ್ತಾನೆ ಇತ್ತು ಮಾವ. ಇದನ್ನ ನನ್ನ ಹತ್ರ ಎಷ್ಟೋ ಸರ್ತಿ ಹೇಳ್ಕೊಂಡು ಗೊಳೋ ಅಂತ ಅಳ್ತಿದ್ಲು ಮಾವ, ಅಳ್ತಿದ್ಲು. ಆಗೆಷ್ಟೋ ಸರ್ತಿ ನಾನೇ ಸಮಾಧಾನ ಹೇಳಿದ್ದೆ ಮಾವ. ಹಾಗೇನಾದ್ರೂ ನಮ್ಮ ಮಗಳನ್ನ ಅವ್ರ ಮನೆ ಸೊಸೆ ಮಾಡ್ಕೋಬೇಕು ಅನ್ನೋ ಆಸೆ ಅವ್ರಿಗಿದ್ರೆ ಅವರೇ ಕೇಳ್ತಾರೆ ಬಿಡೆ ಅಂತ ಎಷ್ಟೋ ಸರ್ತಿ ಹೇಳಿದ್ದೆ ಮಾವ. ಆದ್ರೆ ಸಂದರ್ಭ ಬೇರೆ ರೀತಿ ಬಂತು. ಕೇಶವನಿಗೂ ಗಾಯತ್ರಿಗೂ ಮದುವೆ ನಡೆದೇ ಹೋಯ್ತು. ಇನ್ನು ಉಳಿದಿರೋದು ರಾಘವ ಒಬ್ಬನೇ. ಅವನನ್ನ ಮುಂದಿಟ್ಕೊಂಡು ಪ್ರಸ್ತಾಪ ಬರಲಿಲ್ವಲ್ಲ ಅಂತ ಕೊರ್ಗಿ ಕೊರ್ಗಿ ಹೀಗ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಮಾವ. ಅಲ್ಲ ಅಳಿ ಅಂದ್ರೆ ಈ ತರದ ವಿಷಯ ಮನಸ್ಸಲ್ಲಿದ್ರೆ ನನ್ನ ಹತ್ರ ಮಾತಾಡ್ಬೋದಾಗಿತ್ತಲ್ಲ. ಅವಳು ಯಾವತ್ತೂ ಈ ವಿಷಯ ಪ್ರಸ್ತಾಪ ಮಾಡಲೇ ಇಲ್ಲ. ಅಯ್ಯೋ ಮಾವ, ಮಾವ ನಿಮಗೆ ಈ ವಿಷಯ ತಿಳಿಸ್ಬೇಕು ಅಂತ ವೈದೇಹಿ ಅದೆಷ್ಟೋ ಸರ್ತಿ ಪ್ರಯತ್ನ ಪಟ್ಲು ಮಾವ. ನಿಮಗದು ಅರ್ಥವೇ ಆಗ್ಲಿಲ್ಲ. ಅಲ್ಲ ಅವಳು ಬಂದು ಏನು ಅಂತ ಕೇಳ್ತಾಳೆ ಹೇಳಿ? ನಾನೇ ನಿಮ್ ಪ್ರತಿಷ್ಠೆಗೆ ತೂಗ್ತೀನ? ನೆಟ್ಟಿಗೆ ನನಗೊಂದು ಕೆಲಸ ಇದೆಯಾ? ನಾನ್ ನಿಮ್ಮ ಬೀಗ ಅನ್ನಿಸ್ಕೊಳ್ಳೋ ಯೋಗ್ಯತೆ ಇದೆಯಾ? ಪಾಪ ನಿಮ್ಗೂ ಎಷ್ಟೋ ಸರ್ತಿ ಅನ್ಸಿರ್ಬೇಕು, ಇಂಥ ನಾಲಾಯ್ ಕಳಿನ ಜೊತೆ ಸಂಬಂಧ ಬೆಳೆಸೋದಾದ್ರೂ ಹೇಗೆ ಅಂತ. ಮಾವ, ವೈದೇಹಿ ತನ್ನ ಸಾವನ್ ತಂದ್ಕೊಳ್ಳೋಕೆ ಒಂದು ಕಾರಣ ಇತ್ತು ಮಾವ. ಡಾಕ್ಟ್ರೇನೋ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಆದ್ರೆ ಅವಳು ಬದುಕನ್ನ ಮುಂದುವರ್ಸೋಕೆ ಒಂದು ಕಾರಣ ಬೇಡವಾ? ಆ ಕಾರಣ ನೀವು ಕೊಡೋ ಸಮಾಧಾನ, ಮಗಳಿಗೆ ನೀವು ಕೊಡೋ ಮಾತು ಮಾವ. ಮಾವ ಈಗಲೂ ಒಂದೇ ಒಂದು ಮಾತು, ನಮ್ ವಸುಧಾನ ರಾಘವನ್ ತಂದ್ಕೋತೀನಿ ಅಂತ ಒಂದೇ ಒಂದು ಮಾತು ಹೇಳ್ಬಿಡಿ ಮಾವ. ಅವಳು ಬದುಕು ಬಂಗಾರ ಆಗುತ್ತೆ, ನಮಗೂ ಬದುಕನ್ನು ಮುಂದುವರಿಸೋ ಧೈರ್ಯ ಬರುತ್ತೆ ಮಾವ. ಮನೆಯವರೆಲ್ಲರೂ ಇದ್ದಾರೆ, ಎಲ್ಲರ ಮುಂದೆ ಗಟ್ಟಿಯಾಗಿ ಹೇಳ್ಬಿಡಿ ಮಾವ, ವಸುಧಾ ಗಂಡ ರಾಘವನೇ ಅಂತ ನನಗೆ ಮಾತು ಕೊಡಿ ಮಾವ. ನದಿಗೆ ತಿರುವುಗಳು ನೂರಾರು, ಕಡಲು ಕನಸು ದೂರ,
ರೆಪ್ಪೆತೀರ ನದಿಗೆ ಕನಸುಗಳು ನೂರಾರು. ಯಾಕೆ ಮೀನಾಮೇಶ ಎಣಿಸ್ತಿದ್ದೀರಿ? ಮಾತ್ ಕೊಡಿ ಮಾವ. ಮೊದಲು ನನ್ನ ಮಗಳಿಗೆ ಪ್ರಜ್ಞೆ ಬರಲಿ, ಆಮೇಲೆ ಮಾತಾಡೋಣ. ಏನ್ ಹಾಗೆ ನೋಡ್ತಿದ್ದೀರಿ ರಾಘವ್? ಇಷ್ಟು ದಿವಸ ನಿನ್ ಮನ್ಸಲ್ಲೇ ಇದ್ರು ಕಣ್ಣಲ್ಲಿ ತುಂಬ್ಕೊಳಕ್ ಆತ್ರ ನನ್ನನ್ನು ಕಾಡ್ತಾನೆ ಇತ್ತು. ಇವತ್ತು ನೀನ್ ಸಿಕ್ಕಿದ್ಯಾ. ನಮ್ ತಾತನು ನೀನ್ ಸ್ವಲ್ಪ ತಿದ್ಬಾ ಅಂತ ಹೇಳಿದ್ದಾರೆ. ನಮ್ ತಲೆ ಮೇಲೆ ಸ್ವಾಮೀಜಿಗಳ ಆಶೀರ್ವಾದ ಇದೆ. ಹೀಗೆಲ್ಲ ಇರ್ಬೇಕಾದ್ರೆ ನಿನ್ನ ನೋಡೋ ಅವಕಾಶ ನಾನು ಹೇಗ್ ಬಿಡ್ಲಿ ಹೇಳು? ಆದ್ರೆ ಇದೆಲ್ಲದ್ರ ಮಧ್ಯೆ ಒಂದ್ ವಿಷಯನ ನಾನ್ ನಿಮ್ಗೆ ಹೇಳಲೇಬೇಕಾಗಿದೆ. ನೀವ್ ಹೇಳಿದ ಸುಳ್ಳಲ್ಲಿ ಒಳ್ಳೆತನ ಇತ್ತು. ನೀವ್ ಆಡಿದ ನಾಟಕದಿಂದ ನನಗೆ ಆಸರೆಯಾಗಿ ನಿಲ್ತೀರಿ ಅನ್ನೋ ಭರವಸೆ ಇತ್ತು. ಆ ಸ್ಯಾಂಡಿ ಆಡಿದ ನಾಟಕದಲ್ಲಿ ನನ್ನನ್ನ ನುಂಗ್ ಹಾಕೋ ಸಂಚಿತ್ತು. ಅದಕ್ಕೆ ಅವ್ನ್ ಸಾವಾಯ್ತು. ಏನು? ಸ್ಯಾಂಡಿ ಸತ್ತೋದ್ನಾ? ಹೌದು ಕೀರ್ತಿ, ಈ ವಿಷಯ ನಿನ್ನ ಮಾವ ಅಂತ ಹೇಳ್ಕೊಂಬಂದಿದ್ದಲ್ಲ ಆ ಮುರಾರಿ, ಅವನಿಂದ ಗೊತ್ತಾಯ್ತು. ಆದ್ರೆ ಆ ಸಾವಾಗೋ ಮುಂಚೆ ನನ್ ಕೊರಳಿಗೆ ಉರುಳು ಬಿತ್ತು ರಾಘವ್. ಈ ವಿಷಯನ ನಾನ್ ನಿಮ್ ಹತ್ರ ಹೇಳಿರ್ಲಿಲ್ಲ. ಆದ್ರೆ ಆ ವಿಷಯ ನನಗೆ ಗೊತ್ತಿತ್ತು. ಇದು ಪ್ರಾಮುಖ್ಯತೆ ಕೊಡಬಾರ್ದ ವಿಷಯ ಅಂತ ನಾನು ತೀರ್ಮಾನ ಮಾಡಿದ್ದೆ. ಇಲ್ಲಿ ತನಕ ಆ ವಿಷಯ ಮಾತಾಡಿ ನಿನ್ನ ಮನಸ್ಸಿಗೆ ನೋವು ಕೊಡಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನಿದ್ನೇ ಹೊರತು ಇದು ನನಗೆ ಗೊತ್ತಿಲ್ಲ ಅಂತಲ್ಲ. ನಿನ್ ಕೊರಳಲ್ಲಿ ಬಲವಂತಕ್ಕೆ ಯಾವನೋ ಕಟ್ಟಿದ ತುಂಡು ದಾರ ಇದೆ ಅನ್ನೋ ಕಾರಣಕ್ಕೆ ನಾನು ನಿನ್ ಕೈ ಬಿಟ್ಬಿಡ್ತೀನ ಹೇಳು ಕೀರ್ತಿ. ಗಂಗೆಯಲ್ಲಿ ಜನ ಹೆಣ ಹಾಕ್ತಾರೆ ಅನ್ನೋ ಮಾತ್ರಕ್ಕೆ ಆ ನೀರು ಪವಿತ್ರ ಅಲ್ಲ ಅನ್ನೋಕ್ಕಾಗತ್ತಾ? ಹಸುವಿನ ಕೆಚ್ಚಲಿಗೆ ಯಾರೋ ಗಾಯ ಮಾಡಿದ್ರು ಅನ್ನೋ ಮಾತ್ರಕ್ಕೆ ಅದು ಕೊಡೋ ಹಾಲು ವಿಷ ಆಗತ್ತೆ ಅನ್ನೋಕ್ಕಾಗತ್ತಾ? ಕೀರ್ತಿ, ನಿನ್ನ ಇಷ್ಟಪಟ್ಟಿರೋದು ಈ ಹೃದಯ. ನಿನ್ ಹೃದಯ ಎಷ್ಟು ನಿಷ್ಕಲ್ಮಶ ಅನ್ನೋದು ನನಗೆ ಗೊತ್ತು ಕೀರ್ತಿ. ಹೃದಯ ಯಾವತ್ತೂ ಮೈಲಿಗೆ ಆಗಲ್ಲ. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅಕಸ್ಮಾತ್ ಆ ಸ್ಯಾಂಡಿ ನಿನ್ನ ಹಾಳು ಮಾಡಿದ್ರು ನಾನು ಸ್ವೀಕರಿಸ್ತಿದ್ದೆ. ನಿಮ್ ಒಳ್ಳೆತನನ ನಾನು ಎಷ್ಟು ಹೀಯಾಳಿಸ್ ಮಾತಾಡ್ಬಿಟ್ಟೆ ಅಲ್ವಾ ರಾಘವ್? ಆ ಮಾತಾಡುವಾಗ್ಲೂ ನಿನ್ ಹೃದಯ ಹಿಂಡ್ತಿತ್ತಲ್ವಾ? ಪ್ರೀತಿ ಅಂದ್ರೆ ಇದೆ ಅಲ್ವಾ? ದಯವಿಟ್ಟು ನಿನ್ಗೆ ಯಾರೂ ಇಲ್ಲ, ಇರೋರು ನೆನಪಿಗೆ ಬರ್ತಿಲ್ಲ ಅಂತ ಯೋಚನೆ ಮಾಡಕ್ ಹೋಗ್ಬೇಡ ಕೀರ್ತಿ. ಪ್ರಪಂಚದಲ್ಲಿ ನಾನಿದ್ದೀನಿ, ಯಾವತ್ತಿಗೂ ಇರ್ತೀನಿ. ಎಷ್ಟೇ ಜನ್ಮ ಇದ್ರು ನೀನೇ ನನ್ನ ಹೆಂಡತಿ, ನಾನೇ ನಿನ್ ಗಂಡ. ನಮ್ಮನ್ನು ಯಾರು ದೂರ ಮಾಡಕ್ಕಾಗಲ್ಲ ಕೀರ್ತಿ. ಇಲ್ದಿರೋ ಬಾಗಿಲನ್ನ ಮನಸ್ಸಿಗೆ ಇಟ್ಟುಕೊಂಡು ಅದಕ್ಕೆ ಬೇಡದೇ ಇರೋ ಬೀಗ ಯಾಕಮ್ಮ ಹಾಕೊಳ್ಳಿರೋ? ನಾನು ನಿನ್ ಬೆಳೆಸಿದ ರೀತಿನೇ ಸರಿ ಹೋಗ್ಲಿಲ್ಲ. ತಪ್ಪು ನಂದು.